ತುಳಸಿಯವರೇ, ಏನಾಯ್ತು? ಅಭಿ, ಈ ಜ್ಯೂಸ್ ನಿನ್ಗೆ ಯಾರು ಕೊಟ್ಟಿದ್ದು? ನೀನೇ ಮಾಡಿದ್ಯಾ? ಇಲ್ಲ, ನಾನು ಮಾಡಿದ್ದಲ್ಲ. ಕೆಲ್ಸದವ್ರು ತೊಗೊಂಡು ಬರ್ತಿದ್ರು, ನಾನೇ ಕೊಡ್ತೀನಿ ಅಂತ ತೊಗೊಂಡು ಬಂದೆ. ಏಕೆ, ಏನಾಯಿತು? ಏನಾಯ್ತು ತುಳಸಿಯವರೇ? ಇದು ಪಪ್ಪಾಯ ಹಣ್ಣಿನ ಜ್ಯೂಸು. ಆದ್ರೇನಂತೆ, ಪಪ್ಪಾಯ ಹಣ್ಣು ಕೂಡ ಒಳ್ಳೇದೇ ಅಲ್ವಾ? ಒಳ್ಳೇದೇ ಇರ್ಬೋದು, ಆದರೆ ಬಸ್ರಿ ಹೆಂಗಸಿಗೆ ಪಪ್ಪಾಯ ಕೊಡೋಲ್ಲ. ಹೌದವಿ, ಪಪ್ಪಾಯ ಹಣ್ಣಿಂದ ಅಬೌಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಜ್ಯೂಸ್ನ ಆಶಾ ಯಾಕೆ ಮಾಡಿದ್ಲು? ನಾನು ಈಗಲೇ ಹೋಗಿ ಅವಳ ಹತ್ರ ಕೇಳ್ತೀನಿ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಮಾಧವರೇ, ಮೊದಲು ಅಭಿನ ತಡೀರಿ. ಏನೋ ಗೊತ್ತಿಲ್ಲದೆ ಹೀಗಾಗಿರ್ಬೋದು. ಆದರೂ ಇದು ಕೊಡೋದು ತಪ್ಪು. ಅವ್ರು ಯಾಕೆ ಹೀಗೆ ಮಾಡಿದ್ರು? ಅಯ್ಯೋ, ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಅಭಿನ ತಡಿಬೇಕು. ಕೆಲಸ ಎಲ್ಲ ಕೆಟ್ಟು ಹೋಯ್ತು. ಈ ಅಭಿ ಆ ಕೆಲಸದವಳ ಕೇಳೋವರೆಗೂ ಬಿಡಲ್ಲ. ಇವನ್ ಕೋಪಕ್ಕೆ ಹೆದ್ರಿ ಅಕಸ್ಮಾತ್ ಆ ಕೆಲಸದವಳು ನನ್ನ ಹೆಸರು ಹೇಳ್ಬಿಟ್ರೆ ಏನ್ ಮಾಡೋದೀಗ? ಅಭಿ, ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದೆಯಾ? ನಾನು ಆ ಜ್ಯೂಸ್ ಕುಡ್ದಿಲ್ಲ ಅಲ್ವಾ? ಸಮಾಧಾನವಾಗಿ ಕೇಳು. ಅವ್ರು ನಿನ್ನ ಕೋಪಕ್ಕೆ ಹೆದರ್ಕೋತಾ ಇದ್ದಾರೆ. ಸಮಾಧಾನದಿಂದ ಕೇಳೋಂಥ ವಿಚಾರಣ ಇದು. ನೀವೇ ಹೇಳಿದ್ರೆ ಆ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಅಂತ. ಒಂದ್ ವೇಳೆ ಅಪ್ಪಿ ನೀವು ಆ ಜ್ಯೂಸ್ ಕುಡಿದಿದ್ರೆ ಎಂತ ಅನಾಹುತ ಆಗಿರ್ತಿತ್ತು ಹೇಳು ಆಶಾ. ಇದನ್ನ ಯಾರು ಮಾಡಿದ್ದು? ಅದು ಈ ಜ್ಯೂಸ್ ಮಾಡಕ್ಕೆ ಹೇಳಿದ್ ನಾನೇ. ನೀವೀ ಜ್ಯೂಸ್ ಮಾಡಕ್ ಹೇಳಿದ್ರ? ಅದನ್ನ ಇವರು ಕೊಡಕ್ ಹೇಳಿದ್ರ? ಹೌದು ಅಭಿ, ನಾನೇ ಈ ಜ್ಯೂಸ್ ಮಾಡಕ್ಕೆ. ಅದೇ ಇದು ಆ್ಯಪಲ್ ಜ್ಯೂಸ್ ಅಲ್ಲ, ನಾನು ಕಟ್ ಮಾಡಿಟ್ಟಿದ್ದು ಆ್ಯಪಲ್ನ. ಈ ಜ್ಯೂಸ್ ಯಾಕೆ ಮಾಡ್ಕೊಂಡು ಬಂದ್ರಿ? ಆಶಾ, ನಿನ್ನೇ ಕೇಳ್ತಿರೋದು, ಯಾಕೆ ಜ್ಯೂಸ್ ಮಾಡಿದೆ? ಇವ್ರಿಗೆ ಹೀಗೆ ಕೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸ್ನ ಕರೆಸಿ ವಿಚಾರಿಸಿದ್ರೆ ಅವಾಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅಭಿ, ಕೂಗಾಡಬೇಡ. ಕೂಗಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಆಶಾ, ಅಭಿ ಹೇಳಿದ್ದನ್ನೇ ಮಾಡೋಂಥವನು. ಈಗ ನೀವು ನಿಜ ಹೇಳಿಲ್ಲ ಅಂದರೆ ಪೊಲೀಸರು ಬರ್ತಾರೆ. ಪೊಲೀಸರ ಮುಂದೆ ನೀವು ನಿಜ ಹೇಳಲೇಬೇಕಾಗತ್ತೆ. ಹೇಳಿ, ಯಾರಿಗೆ ಜ್ಯೂಸ್ ಮಾಡೋಕ್ಕೆ ಹೇಳಿದ್ದು? ಆಶಾ, ಏನಿದು? ಇದು ನನಗೆ ಅಂತ ಮಾಡ್ಕೊಂಡಿದ್ದ ಜ್ಯೂಸು. ತುಳಸಿ ಅವ್ರಿಗೆ ಅಂತ ಆಪಲ್ ಜ್ಯೂಸ್ ಮಾಡಿಟ್ಟಿದ್ದೆ. ಅದನ್ನ ತಗೊಂಡು ಹೋಗೋದ್ ಬಿಟ್ಟು ಇದನ್ನ ಯಾಕೆ ತಗೊಂಡು ಹೋದೆ? ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ. ಲೋಟದಲ್ಲಿ ಇದೇ ಜ್ಯೂಸ್ ಇತ್ತಲ್ಲ, ನಾನು ಅದಕ್ಕೆ ತಗೊಂಡೋದೆ. ಏನ್ ಆಶಾ, ನೀನು ತಗೊಂಡು ಹೋಗುವಾಗ ಕೇಳಬೇಕು ಅಲ್ವಾ? ನಾನು ಡಯಟ್ ಮಾಡ್ತಿದ್ದೀನಿ, ಅದಕ್ಕೆ ಅಂತ ಪಪ್ಪಾಯ ಜ್ಯೂಸ್ ಮಾಡ್ಕೊಂಡಿದ್ದೆ. ನೀನ್ ನೋಡಿದ್ರೆ ಅದನ್ನೇ ತಗೊಂಡು ಹೋಗಿದ್ಯಾ? ನೋಡ್ದ್ಯಾ ಅಭಿ, ಪಾಪ ಸುಮ್ಮನೆ ಆಶನ್ ಮೇಲೆ ಕೂಗಾಡ್ದೆ. ಏನು ಆಶಾ ಇದು?
ಆ್ಯಪಲ್ ಜ್ಯೂಸ್ ಯಾವುದು ಪಪ್ಪಾಯ ಜ್ಯೂಸ್ ಯಾವುದು ಅಂತ ನಿನಗೆ ವ್ಯತ್ಯಾಸ ಗೊತ್ತಾಗೋದಿಲ್ವಾ? ಕ್ಷಮಿಸ್ಬಿಡಿ ಯಜಮಾನ್ರೆ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಇಲ್ಲ, ನನಗೆ ಯಾಕೋ ಇದು ಗೊತ್ತಾಗದೆ ಮಾಡಿರೋದು ಅಂತ ಅನ್ನಿಸ್ತಾ ಇಲ್ಲ. ಇಷ್ಟು ತಾತ್ಸಾರ ಮಾಡೋದು ಸರಿಯಲ್ಲ ಆಶಾ. ಅಭಿ, ಶಾರ್ವರಿ ಅವರೇ ಹೇಳ್ತಾ ಇದ್ದಾರಲ್ವಾ, ಅದು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದ ಜ್ಯೂಸು ಅಂತ. ಆಶಂಗೆ ಗೊತ್ತಾಗದೆ ತಂದ್ಬಿಟ್ಟಿದ್ದಾಳೆ. ಪರವಾಗಿಲ್ಲ, ಬಿಟ್ಬಿಡು. ಆಶಾ, ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದಿದ್ರು ನೋಡ್ಕೊಂಡು ಮಾಡಬೇಕು. ಮತ್ತೆ ಇಂಥ ತಪ್ಪು ಆಗಬಾರ್ದು. ಕ್ಷಮಿಸಿ, ಇನ್ನು ಮುಂದೆ ಈ ಥರ ತಪ್ಪಾಗಲ್ಲ ಅಮ್ಮ. ನಾನು ಬಂದಾಗಿಂದ ಆಶಾ ಯಾವತ್ತೂ ಇಂಥ ತಪ್ಪು ಮಾಡಿಲ್ಲ. ಆದ್ರೆ ಇವತ್ತು ಯಾಕೆ ಮಾಡಿದ್ಲು? ಶಾರ್ವರಿ ಅವ್ರು ಯಾಕೆ ಇಷ್ಟು ಗಾಬರಿಯಾಗಿದ್ದಾರೆ? ನನ್ನ ಕೈಯಾರೆ ನಾನೇ ಆ ಜ್ಯೂಸ್ ನಿಮಗೆ ಕೊಟ್ಟು ಎಂಥ ಅನಾಹುತ ಮಾಡಿಬಿಡ್ತಿದ್ದೆ. ಸದ್ಯ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ. ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನೀವೆಲ್ಲರೂ ನನಗೆ ಕಾವಲಾಗಿರುವಾಗ ನನಗೇನೂ ಆಗಲ್ಲ.